ಎಲ್ಲರೂ ಸ್ಮಾರ್ಟ್ ಆಗ್ಬಿಟ್ಟಿದಾರೆ ಕಣೆ, ನಾವೇ ದಡ್ರಾಗಿರೋದು. ಆಗ್ರದಲ್ಲಿ ಏನ್ ನಡೀತು ಅಂತ ಹೇಗ್ ತಿಳ್ಕೊಳ್ಳೋದು? ಅಕ್ಕ ನಾವೇ ಕಪಲ್ ಫೋನ್ ಟ್ರೈ ಮಾಡ್ಬಾರ್ದು ಅಲ್ವಾ? ಸರಿ ಅಪ್ಪ, ನೆನ್ಸ್ಕೊತಿದ್ದಾಗೆ ಬಂದ್ಬಿಟ್ರಿ. ಏನಮ್ಮ? ಅದು ಅಪ್ಪ, ನನ್ ಫ್ರೆಂಡ್ಗೆ ಒಂದು ಕಾಲ್ ಮಾಡ್ಬೇಕಿತ್ತು. ನಿಮ್ ಫೋನ್ ತಗೊಳ್ಳ? ಥ್ಯಾಂಕ್ಸ್ ಅಪ್ಪ. ಏನಕ್ಕ ಇದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಇದಕ್ಕೆ ಅಪ್ಪ ಅಮ್ಮ ಕೋಪ ಮಾಡ್ಕೊಂಡಿರ್ಬೋದಾ? ಇನ್ನೇನ್ ವಿಷಯ ಇರುತ್ತೆ? ಆದ್ರೆ ಖುಷಿ ಪಡೋ ವಿಚಾರಕ್ಕೆ ಯಾಕೆಲ್ರು ಮೂತಿ ಗಂಟಾಕೊಂಡಿದ್ದಾರೆ? ಬರ್ತೀಯ ಅಂತ ನನ್ ಮನ್ಸು ಹೇಳ್ತಿತ್ತು ವೇದಾಂತ. ಭಾವ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಅಮ್ಮ ಒಳಗೆ ಹೋಗು. ಅಮ್ಮ ಅಮ್ಮ ಒಂದ್ ನಿಮಿಷ, ನನ್ ಮಾತು ನೀನ್ ಕೇಳು. ಹೋಗೊಳಗೆ. ಅಮ್ಮ ಅನ್ನೋ ಗೌರವ ಸ್ವಲ್ಪನಾದ್ರೂ ಇದ್ರೆ ಒಳಗ್ ಹೋಗುವ ಅಮೂಲ್ಯ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಆದ್ರೆ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಅಮೂಲ್ಯಗೆ ಬೇರೆ ಗಂಡು ಹುಡುಕ್ತಿದ್ದೀರಾ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಅಮ್ಮ. ಸಿಸ್ಟರ್, ಏನ್ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಏನಂತ ಹೇಳಿ ಡ್ರಾಮಾ ಮಾಡು, ಮೊದ್ಲೇ ಓವರ್ ಆಕ್ಟ್ ಮಾಡ್ಬೇಡ. ಎಲ್ಲ ಹೊಗೆ ಹಾಕೊಂಡ್ಬಿಟ್ಟಿದೆ ಅಂತ ನಾನು ಟೆನ್ಷನ್ ಅಲ್ಲಿದ್ರೆ ನೀನ್ ಡ್ರಾಮಾ ಅಂತ ಹೇಳ. ವೇದಾಂತು ಕೊನೆಗೂ ಪರಿಮಳ ಮನೆಗೆ ಹೋಗ್ಬಿಟ್ಟಿದ್ದಾನೆ.
ಅವನಲ್ಲಿ ಹೋದಾನ್ ಮಾತ್ರಕ್ಕೆ ಎಲ್ಲ ಉಲ್ಟಾ ಹೊಡಿಯುತ್ತೆ ಅಂತ ಅನ್ಕೋಬೇಡ. ನೀನ್ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಕುಂತ್ರೆ ಉಲ್ಟಾ ಅಲ್ಲ ಪ್ರಳಯ ಬೇಕಾದ್ರೆ ಆಗುತ್ತೆ. ಅವನಲ್ಲಿ ಹೋಗ್ಬಿಟ್ಟು ಆ ಹೆಂಗ್ಸನ್ ಕಾಲು ಹಿಡ್ದು ದಯವಿಟ್ಟು ನನ್ಗೆ ಅನ್ಯಾಯ ಮಾಡ್ಬೇಡಿ, ನನ್ನ ಹತ್ರ ಆ ಅಮೂಲ್ಯನ ಬಿಟ್ಟಿರಕ್ಕಾಗಲ್ಲ ಅಂತ ಕೂಸ್ಲು ಕೂತ್ರೆ ಆ ಹೆಂಗ್ಸು ಕರ್ಗೋಗ್ಬಿಡ್ತಾಳೆ. ಈ ಮಿಡ್ಲ್ ಕ್ಲಾಸ್ನ ಹೃದಯ ಸೆಂಟಿಮೆಂಟ್ ಅಂದ್ರೆ ಸಾಕು, ಹಂಗೆ ಮೆಲ್ಟ್ ಆಗ್ಬಿಡತ್ತೆ. ವೇದಾಂತ ಆಡೋ ಬೆಣ್ಣೆ ಮಾತುಗಳಿಗೆ ಆ ಪರಿಮಳ ಒಪ್ಕೊಂಡ್ಬಿಟ್ರೆ ನಮ್ ಕೈಗೆ ತಿಪ್ಪೇ ಗತಿ. ವೇದಾಂತ್ ಏನಾದ್ರೂ ಆ ರೀತಿ ಮಾಡಿದ್ರೆ ಸಮಸ್ಯೆ ಇದೆ. ಆದ್ರೆ ವೇದಾಂತ್ ಅವಳತ್ರ ಕ್ಷಮೆ ಕೇಳದ, ಅದು ನೀನ್ ಹೇಳ್ದಂಗೆ ಬೆಂಡಾಗಿ ಸಾಧ್ಯನೇ ಇಲ್ಲ. ಯಾವುದು ಅಸಾಧ್ಯ ಇಲ್ಲ ಸಿಸ್ಟರ್. ಆ ಹುಡುಗಿಗೋಸ್ಕರ ಇವನ್ ಏನ್ ಬೇಕಾದ್ರೂ ಮಾಡ್ತಾನೆ. ಅವ್ರ ಅಪ್ಪ ಅಮ್ಮನಿಗೆ ಪ್ರಪೋಸ್ ಮಾಡಿದಂತೆ, ಇನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳಲ್ವಾ? ಈ ರೀತಿ ಯೋಚನೆ ಮಾಡಿದಾಗ ನನಗೂ ಟೆನ್ಷನ್ ಆಗ್ತಿದೆ ಕಣೋ. ವೇದಾಂತ್ ಏನಾದ್ರೂ ಅವಳ ಲೆವೆಲ್ಗೆ ಹೋಗಿ ಅವಳಿಗೆ ಕ್ಷಮೆ ಕೇಳ್ಬಿಟ್ರೆ ಅವಳು ಖಂಡಿತ ಮೆಲ್ಟ್ ಆಗ್ಬಿಡ್ತಾಳೆ. ಮತ್ತಿವಾಗ ಏನ್ ಮಾಡೋದು ಸಿಸ್ಟರ್? ಈ ಪ್ರಯತ್ನ ಫಲ ಕೊಡುತ್ತೆ. ಒಂದು ವೇಳೆ ಈ ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಪ್ಲಾನ್ ಮಾಡೋಣ. ಅಕಸ್ಮಾತ್ ಅದೂ ಏನಾದ್ರೂ ಕೈ ಕೊಟ್ರೆ ಅಮೂಲ್ಯ ಅನ್ನೋ ಜೀವನೇ ಹೊಸ್ಕಾಕ್ಬಿಡೋಣ. ಉಳಿವಿಗಾಗಿ ಹೋರಾಟ. ಶಕ್ತಿ ಇರೋರು ಮಾತ್ರ ಬದುಕ್ತಾರೆ ಇಲ್ಲಿ. ಯಾರಿಗೇನು ಗೊತ್ತಾಯ್ತು ಅನ್ನೋದ್ರಿಂದ ನಮ್ಗೇನು ವ್ಯತ್ಯಾಸ ಆಗಲ್ಲ. ನಮಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ವಿಷಯ ಇಲ್ಲ. ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಆಗ್ರಿಂದ ಬರುವಾಗ ಎಲ್ಲ ಸೇರಿತ್ತಲ್ಲ, ಯಾಕೆ ಇಷ್ಟೊಂದು ವಿಯರ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಾ? ಅಲ್ಲಿಂದ ಬರುವಾಗ ನಾವು ಭ್ರಮೇಲಿದ್ವಿ ಅನ್ಸುತ್ತೆ. ಇಲ್ಲಿಗೆ ಬಂದ ಮೇಲೆ ವಾಸ್ತವ ಅರ್ಥ ಆಯ್ತು. ಒಂದು ಸಲ ವಿಮಾನ ಹತ್ತಿ ಹಾರಿದ್ದಕ್ಕೆ ನಮ್ಮ ಅಂತಸ್ತು ಬದಲಾಗಲ್ಲ. ನಾವು ಮಧ್ಯಮ ವರ್ಗದವರೇ. ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಈಗ್ಲೂ ಇಲ್ಲ, ಮುಂದೂ ಇರೋಲ್ಲ. ಆದ್ರೆ ಮರ್ಯಾದೆ ಇದೆ ಅನ್ನೋ ಧೈರ್ಯ, ಸಮಾಧಾನ ಇದೆ. ಯಾಕೆ ಅಂದ್ರೆ ನಮ್ಮಂಥವ್ರಿಗೆ ಮರ್ಯಾದೆನೇ ಆಸ್ತಿ. ಸ್ವಾಭಿಮಾನ ಬಿಟ್ಟು ಬದುಕೋದಕ್ಕಿಂತ ಸತ್ತು ಹೋಗೋದೇ ವಾಸಿ ಅಲ್ವಾ? ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ಉಳಿಸ್ಕೋತೀವಿ. ಅದನ್ನು ಕಿತ್ಕೋಬೇಡ. ಇಲ್ಲಿವರೆಗೂ ಬಂದಿದ್ಯಾ, ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗು. ಅವಳು ಸ್ವಲ್ಪ ಖಾರವಾಗಿ ಮಾತಾಡೋದ್ಲು ಅಂತ ಬೇಜಾರಾಗ್ಬಿಡವೇದಂತ. ಸಂಬಂಧ ಅನ್ನೋದು ಸಂತೋಷದಲ್ಲಿ ಹುಟ್ಟಬೇಕಾಗಿರೋದು. ಮನಸ್ತಾಪ ಇಟ್ಕೊಂಡು ಬಂಧ ಬೆಸೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇವರು ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ಸತ್ತೆ. ಅಮ್ಮ, ನಮ್ಮ ಮನೆ ನಡೆದ ಇನ್ಸಿಡೆಂಟ್ ಇಂದ ನೀವು ಎಷ್ಟು ಹರ್ಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು.
ಅದರಿಂದ ನಿಮಗೆ ತುಂಬಾ ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಬಟ್ ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲಮ್ಮ. ಆ ಹೆಂಗ್ಸ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮಾವ ಮಾಡಿದ ಎಡ್ವರ್ಟಿಂದ ಆಕೆಯಲ್ಲಿ ಬರೋ ಹಾಗಾಯ್ತು ಅಷ್ಟೇ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನಗೆ ಅಮೂಲ್ಯ ಬೇಕು. ನನ್ನ ಪಾಲಿಗೆ ಅಮೂಲ್ಯ ಎಷ್ಟು ಮುಖ್ಯ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ದಯವಿಟ್ಟು ಅವಳನ್ನ ನನ್ನಿಂದ ದೂರ ಮಾಡಬೇಡಿ. ನನಗೆ ಅಮೂಲ್ಯನ ನೀವು ಖುಷಿಯಿಂದ ದಾರಿ ಏರ್ಕೊಡ್ಬೇಕು. ಅದಕ್ಕೆ ನಾನು ಮೊದಲು ನಿಮ್ಮ ಹತ್ರ ಮಾತಾಡಿ ಅಮೂಲ್ಯನ ಮದುವೆ ಆಗ್ತಿ ಅಂತ ಕೇಳಿದ್ದು. ಅಮೂಲ್ಯ ಮುಂದೆ ನನ್ನ ಜೊತೆ ಇರೋದಿಲ್ಲ ಅಂತ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲಮ್ಮ. ನಮ್ದು ನಿಜವಾದ ಪ್ರೀತಿ. ನನಗೆ ಆಸ್ತಿ ಅಂತಸ್ತು ಎಲ್ಲ ಯಾವುದು ಮುಖ್ಯ ಅಲ್ಲಮ್ಮ. ನನಗೆ ನನ್ನ ಪ್ರೀತಿ ಮುಖ್ಯ, ಅಮೂಲ್ಯ ಮುಖ್ಯ, ನಮ್ಮ ಫ್ಯಾಮಿಲಿ ಮುಖ್ಯ. ನಾವು ಮಾಡದೇ ಇರೋ ತಪ್ಪಿಗೆ ದಯವಿಟ್ಟು ನಮಗೆ ಶಿಕ್ಷೆ ಕೊಡ್ಬೇಡಿ ಅಮ್ಮ. ಪ್ರಾಮಾಣಿಕವಾದ ಪ್ರೀತಿಗೆ ನಿಮ್ಮ ಆಶೀರ್ವಾದ ಬೇಕು ಅಮ್ಮ. ನಾನು ನಿಮ್ಮ ಹತ್ರ ಹೊಸದಾಗೇನು ಹೇಳೋದಿಲ್ಲ. ಈಗ ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ಬೇರೆಯವರು ಆಡಿದ ಮಾತಿಂದ ಬೇಜಾರಾಗೋದಲ್ಲ ವೇದಾಂತ್. ನಿನ್ ತಾಯಿನೇ ಆಡಿದ ಮಾತಿಂದ ಮನಸ್ಸಿಗೆ ಗಾಯ ಆಗಿದೆ. ಅಲ್ಲೇನ್ ನಡೀತು ಅಂತ ಇವನ್ಗಾದ್ರೂ ಹೇಳ. ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೆ ಆಗಿರುತ್ತೆ. ಬೇಡಪ್ಪ, ಮಗನ ಹತ್ರ ತಾಯಿ ಬಗ್ಗೆ ನಾನ್ಯಾಕೆ ಹಚ್ಕೊಡ್ಬೇಕು? ನಡೆದಿರೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಬೇಜಾರಿದೆ ಅಮ್ಮ. ಆದ್ರೆ ಅದ್ರ ಪರಿಣಾಮ ಇಷ್ಟು ಭೀಕರವಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ, ಅವ್ರು ನಿಮ್ಮ ಎದುರುಗಡೆ ಹಾಗೆ ಮಾತಾಡಿದ್ರು ಅಂತಲ್ಲ ನಿಮಗೆ ಬೇಜಾರು. ನಮ್ಮಿಂದ ಜನ ಎಷ್ಟೊಂಥರ ಮಾತಾಡ್ತಾರೆ. ಅದು ನಮಗೆ ಕೇಳಿಸಿಲ್ಲ ಅನ್ನೋ ಮಾತ್ರಕ್ಕೆ ಅವ್ರು ಹಾಗೆ ಮಾತಾಡೇ ಇಲ್ಲ ಅಂತ ತಿಳ್ಕೊಳ್ಳೋದು ಭ್ರಮೆ ಆಗುತ್ತಲ್ವಾ? ಇವತ್ತು ಇವ್ರು ಹೇಳ್ತಾರೆ, ನಾಳೆ ಮತ್ತೆ ಅವರು ಬೇರೆ ಏನೋ ಹೇಳ್ತಾರೆ. ಪ್ರತಿ ಕ್ಷಣ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಬದುಕೋದಿಕ್ಕಾಗತ್ತಮ್ಮ? ನಮ್ಮ ಜೀವನದಲ್ಲಿ ಮುಂದೆ ಏನೇ ಆದ್ರೂ ಯಾರೂ ಬರಲ್ಲಮ್ಮ. ಅಂಥವ್ರಿಗೆಲ್ಲ ನಮ್ಮ ಜೀವನದಲ್ಲಿ ಪ್ರಾಮಿನೆನ್ಸ್ ಕೊಡೋ ಅವಶ್ಯಕತೆ ಕೂಡ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀನ್ ಹೇಳೋದು ನಿಜ ವೇದಾಂತ್. ಎಷ್ಟೋ ವಿಷಯ ನಮ್ಮ ಕಣ್ಮುಂದೆ ಆಗೋದಕ್ಕಿಂತ ಬೆನ್ ಹಿಂದೆನೇ ಜಾಸ್ತಿ ನಡೆದಿರುತ್ತೆ. ನಮ್ಮ ಬೆನ್ ಹಿಂದೆ ನಡೆಯೋದು ನಮಗ್ ಕಾಣಿಸ್ದೇ ಇದ್ರು ನಮ್ಮ ಹಿಂದೆ ಇರೋರಿಗೆ ಅದು ಕಂಡೇ ಕಾಣುತ್ತೆ. ನಿಮ್ಮ ಮನೇಲೂ ಅಷ್ಟೇ, ಎಲ್ರಿಗೂ ಏನ್ ಕಾಣಿಸ್ತೋ ಅಷ್ಟೇ ಸತ್ಯ ಅಲ್ಲ. ಅದಕ್ಕೂ ಮಿಗಿಲಾಗಿ ತುಂಬಾ ನಡೆದಿದೆ. ಅದನ್ನೆಲ್ಲ ನೋಡಿದ್ಮೇಲೆ ನಿಮ್ ಜೊತೆಗೆ ಸಂಬಂಧ ಬೆಳೆಸೋದು ತಪ್ಪಾಗುತ್ತೆ ವೇದಾಂತ್. ಈಗಾಗಲೇ ನನ್ನೊಬ್ಬಳ ಮಗಳನ್ನ ನಿಮ್ಮ ಮನೆಗೆ ಕಳಿಸಿದ್ದೀನಿ. ಹೊಸ ಸಂಬಂಧ ಬೆಳೆಸ್ಕೊಳ್ಳೋದಕ್ಕಿಂತ ಹಳೆ ಸಂಬಂಧನ ಉಳಿಸ್ಕೊಳ್ಳಲು ಸಾಕಾಗಿದೆ. ಇದಕ್ಕಿಂತ ಹೆಚ್ಚಿಗೆ ನೀನು ನನ್ನ ಹತ್ರ ಏನು ಮಾತಾಡಬೇಡ. ನಿನ್ನ ಮೇಲೆ ನನಗೆ ಪ್ರೀತಿ, ಗೌರವ ಎಲ್ಲ ಇದೆ. ಅದು ಹಾಗೆ ಉಳ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಆಸೆ. ಹೇಗಿದ್ಯಾ ಅಮೂಲ್ಯ? ನೀನ್ ಈ ತರ ಮನೆ ಮುಂದೆ ಎಲ್ಲ ಬಂದ್ ಕೂತ್ಕೊಂಡ್ರೆ ನಾನು ಹೇಗ್ ಚೆನ್ನಾಗಿರಕ್ಕಾಗತ್ತೆ ಹೇಳು? ಚೆನ್ನಾಗಿಲ್ಲ ನಾನು. ಯಾಕೆ ಬೇಜಾರಿ? ಕೇಳದ್ ನೋಡು ಯಾಕೆ ಅಂತ. ಕಣ್ಣೆದ್ರಿಗೆ ಕಾಣಿಸ್ತಿದ್ಯಾ, ಆದ್ರೆ ನಿನ್ನೆದ್ರು ನಾನು ಬಂದ್ ನಿಲ್ಲಕ್ಕಾಗಲ್ಲ. ಎಂತ ಎಡ್ಬಿಡಂಗಿ ಅವಸ್ಥೆ ಆಗಿದೆ ನೋಡು ನಮ್ ಪರಿಸ್ಥಿತಿ. ಅದು ನನಗೇನು ಆಶ್ಚರ್ಯ ಕಾಣಿಸ್ತಿಲ್ಲ. ಹೇಳಿ ಕೇಳಿ ವರ್ಲ್ಡ್ ಫೇಮಸ್ ಆಗಿರೋ ಹುಡುಗಿನ ಲವ್ ಮಾಡಿದ್ದೀನಿ. ಹಾಗಿದ್ದಾಗ ನನ್ನ ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೋಗೋದಕ್ಕೆ ಸಾಧ್ಯನಾ? ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್, ಗಲಾಟೆ, ಕಾಂಟ್ರವರ್ಸೀಸ್ಗಳೆಲ್ಲ ಮುಗಿದಾದ್ಮೇಲೆ
ಒಂದು ರಿಸಲ್ಟ್ ಬರೋದು. ಎಷ್ಟು ಆರಾಮಾಗಿ ಹೇಳ್ತೀಯ ನೋಡು. ನಿನ್ಗೆಲ್ಲ ಅರ್ಥ ಆಗುತ್ತೆ ನಾನು ಹಿಂಸೆ. ನನಗೇನು ಅರ್ಥ ಆಗ್ತಿಲ್ಲ ಅಂತ ನೀನು ಅನ್ಕೊಂಡಿದ್ಯಾ ಮೌಲ್ಯ. ಆದ್ರೆ ಹಿಂಸೆನ ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಬಜಾರಿಂದ ದೂರ ಉಳಿಯೋದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ನನಗೂ ಅದೇ ಭಯ ಆಗ್ತಿರೋದು ವೇದಾಂತ್. ಇಷ್ಟೆಲ್ಲ ಆದ್ಮೇಲೂ ನಮ್ಮಿಬ್ರು ಮದ್ವೆ ಆಗುತ್ತೆ ಅಂತೀಯ? ನೀನು ಡಕೋಟ ರಾಣಿ ಮೇಲೆ ಆಣೆ, ಹಾಗೆ ಆಗುತ್ತೆ. ಆಗ್ಲೇ ಬೇಕು. ಸಾಕು, ಸುಮ್ಮನೆ ಇರು, ತಮಾಷೆ ಮಾಡ್ಬೇಡ. ನಿಮ್ಗೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ಲ. ಅವಳು ಒಂದ್ಸಲ ಡಿಸೈಡ್ ಮಾಡಿದ್ರೆ ಅವಳ ಮಾತು ಅವಳೇ ಕೇಳಲ್ಲ. ಏ ಬಜಾರಿ, ಇದು ಯಾವ್ದೋ ಮೂವಿ ಡೈಲಾಗ್ ತರ ಇದೆಯಲ್ಲ. ಯಾವ್ದು ಸಿನಿಮಾದಲ್ಲ. ಡೈಲಾಗ್ ಚೆನ್ನಾಗಿದೆ ಅಂತ ಬೇಕಾದಷ್ಟು ಸಿನಿಮಾದಲ್ಲಿ ಇದೇ ಡೈಲಾಗ್ ನ ರುಬ್ಬಿ ರುಬ್ಬಿ ಗಬ್ಬೆಪ್ಸಿದ್ದಾರೆ. ಹಾಗಾದ್ರೆ ನಾನು ಲೈನ ಒಂದ್ಸಲ ಉಪಯೋಗಿಸ್ತೀನಿ, ಕೇಳಿಸ್ಕೊ. ಈ ವಿಚಾರದಲ್ಲಿ ನಾನು ನಿಮ್ಮ ಅಮ್ಮನ ತರ ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು. ಯಾರ ಮಾತ್ರ ನಾನು ಕೇಳಲ್ಲ. ಸ್ವಲ್ಪನೂ ಎಕ್ಸೈಟ್ ಆಗ್ಲಿಲ್ಲ ನನ್ಗೆ. ಯಾಕೆ? ಡೈಲಾಗ್ ಹಳೇದು ಅಂತನಾ? ಅಲ್ಲ, ಆ ಡೈಲಾಗ್ ಹೊಡೆದಷ್ಟು ಈಸಿ ಅಲ್ಲ ನಮ್ಮ ಅಮ್ಮನ ಒಪ್ಸೋದು. ನೀನು ನನ್ನವಳು, ನಾನು ನಿನ್ನವನು. ಹಳೆ ಆದ್ರೂ ಪರವಾಗಿಲ್ಲ, ನಾನು ನಿನ್ನೆ ಮದ್ವೆ ಆಗೋದು. ನೀನ್ ಈ ತರ ನಮ್ಮ ಮನೆ ಮುಂದೆ ಕೂತಿರೋದನ್ನ ನನ್ ಕೈ ನೋಡಕ್ ಆಗ್ತಿಲ್ಲ ವೇದಾಂತ್. ಪ್ಲೀಸ್ ಇಲ್ಲಿಂದ ಹೋಗ್ಬಿಡು. ನೀನು ವೇದಾಂತ್ ವಸಿಷ್ಠ, ದಿ ಗ್ರೇಟ್ ವೇದಾಂತ್ ವಸಿಷ್ಠ. ನೀನು ಹೀಗೆಲ್ಲ ಇರಬಾರ್ದು. ಅದು ಹೊರಗಡೆ ಜಗತ್ತಿಗೆ, ನಂದು ಅಂತ ಒಂದು ಜಗತ್ತಿದೆ, ಅದರಲ್ಲಿ ನೀನೊಬ್ಳೇ ಇರೋದು. ಆ ಜಗತ್ತಲ್ಲಿ ಪೂರ್ತಿಯಾಗಿರೋದು ನೀನೊಬ್ಳೆ. ಅದು ಅಲ್ಲದೆ ನಿನ್ನಂತ ಹುಡುಗಿಗೆ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಏನ್ ಬೇಕಾದ್ರೂ ಆಗ್ಲಿ, ಅಮ್ಮನ ಕನ್ವಿನ್ಸ್ ಮಾಡಿದ್ರೆ ನಾನು ಇಲ್ಲಿಂದ ಅಳ್ಳಾಡೋದಿಲ್ಲ. ನಿನ್ನಂತ ಒಂದ್ ಸಿಗ್ಲಿ ಅಂತ ಅದೆಷ್ಟು ಜನ ಹುಡುಗಿರು ಅದೆಷ್ಟು ಹರಕೆ ಹೊತ್ತಿದಾರೋ ಏನೋ. ನನಗೆ ಯಾಕೋ ನಮ್ ಪ್ರೀತಿ ಮೇಲೆ ಆ ಕೇಳಿ ಹುಡುಗಿರ್ ಕಣ್ಣೆ ಬಿದ್ದಿದೆ ಅನ್ಸ್ತಿದೆ. ಮೊದಲು ಆ ಬಜರಂಗಿಗೆ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ಸಿ ಅವ್ನ್ ಗದೆಯಿಂದ ಹೊಡೆದು ಓಡಿಸ್ಬೇಕು ಅವ್ರನ್ನ. ಹೂವಂತೆ ನಗಲು ಪ್ರೀತಿ, ಕೈ ಚಾಚಿ ಕರೆದ ರೀತಿ, ಅದು ವಿರಳ ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ವೇದಾಂತ್ ಅಮೂಲ್ಯ ಮನೆಗೆ ಹೋಗಿ ತುಂಬಾ ಹೊತ್ತಾ ಇದೆ ಬಾಮಿದ. ವೇದಾಂತ್ ಕಾಲ್ ಕೂಡ ಮಾಡಿಲ್ಲ. ಅಲ್ಲಿ ಏನಾಗ್ತಿದೆ ಅಂತ ಅರ್ಥನೂ ಆಗ್ತಿಲ್ಲ. ಹೌದು ಸಾರ್ಥಕ್, ಚಿಕ್ಕತ್ತೆ ಒಪ್ಕೊಂಡ್ರೋ ಇಲ್ವೋ, ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇರು, ನಾನು ಅಗ್ರಜನ್ ಕಾಲ್ ಟ್ರೈ ಮಾಡ್ತೀನಿ. ಏನಾಯ್ತು ಬಾಮಿದ? ಅಗ್ರಜ ಕಾಲ್ ಪಿಕ್ ಮಾಡ್ತಿಲ್ಲ. ಹಾಗಿದ್ರೆ ಅಲ್ಲಿ ಡೆಫಿನೆಟ್ ಆಗಿ ಏನೋ ಸರಿಯಾಗಿಲ್ಲ. ನಂಗೆ ಯಾಕೋ ಅಲ್ಲಿ ದೊಡ್ಡ ಗಲಾಟೆನೇ ಆಗಿರ್ಬೋದಾ ಅಂತ ಟೆನ್ಷನ್ ಆಗ್ತಾ ಇದೆ. ಕಮಾನ್ ಆದ್ಯಾ, ಯಾಕೆ ಅಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಏನಾದ್ರೂ ಒಂದು ಹೋಗ್ಬೇಕಲ್ಲ ಬಾವ. ಒಂದು ಕೆಲಸ ಮಾಡೋಣ, ನಾವೇ ಅಲ್ಲಿಗೆ ಹೋಗಿ ಬಂದ್ಬಿಡೋಣ. ಕರೆಕ್ಟ್, ನಾವ್ ಅಲ್ಲಿಗೆ ಹೋಗೋದೇ ಕರೆಕ್ಟ್. ಹೋದ್ರೆ ಅಣ್ಣಂಗ್ ಮಾರಲ್ ಸಪೋರ್ಟ್ ಕೊಟ್ಟಂಗೂ ಆಗತ್ತೆ, ಚಿಕ್ಕತ್ತೆಗೆಲ್ಲರೂ ಸೇರಿಸಿ ಒಪ್ಸನ್ ಟ್ರೈ ಮಾಡ್ದಂಗೂ ಆಗತ್ತೆ. ಈಗ ಹಾಗನ್ಸುತ್ತೆ ಅಷ್ಟೇ. ನಾವೇನಾದ್ರೂ ಎಲ್ರು ಅಲ್ಲಿಗೆ ಹೋದ್ರೆ ಆಗ ದೊಡ್ಡ ಪ್ರಾಬ್ಲಮ್ ಆಗೋದು. ನಾವು ಅರ್ಜೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನಿಸಿದೆ. ಏನ್ ಬಾವ ಹೀಗೆ ಹೇಳ್ತಿದ್ದೀರಾ? ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್. ಇಂಥ ವಿಚಾರದಲ್ಲಿ ಡಿಲೇ ಮಾಡೋದು ತಪ್ಪು. ಅಣ್ಣ, ಅವ್ರು ಏನ್ ಬೇಕಾದ್ರೂ ಹೇಳಿ, ಆದ್ರೆ ನಾವು ಮಾತ್ರ ಬ್ಲೈಂಡ್ ಆಗಿ ಇಲ್ಲೇ ಕುತ್ಕೊಳ್ಳೋಕಾಗಲ್ಲ. ಬಾ ಹೋಗೋಣ. ಹುಡುಗಾಟ ಆಡ್ಬೇಡಿ. ನೀವಲ್ಲಿ ಹೋಗೋದ್ರಿಂದ ಅಲ್ಲಿನ ಸ್ಥಿತಿ ಏನ್ ಬದಲಾಗಲ್ಲ. ಚಿಕ್ಕಮ್ಮ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಹಠ ಮಾಡೋ ಸ್ವಭಾವದವರಲ್ಲ. ಆದ್ರೆ ಈ ವಿಚಾರದಲ್ಲಿ ಇಷ್ಟೊಂದು ಪಟ್ಟು ಹಿಡಿದಿದ್ದಾರೆ ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಂತ ನನ್ಗೆ ಅನಿಸ್ತಾ ಇಲ್ಲ. ಅದು ಅಲ್ಲದೆ ಇದು ತುಂಬಾ ಸೂಕ್ಷ್ಮ ವಿಚಾರ. ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಒಳ್ಳೆ ಉದ್ದೇಶದಿಂದ ಅಲ್ಲಿಗೆ ಹೋದ್ರು ಅದೇ ಇನ್ನೊಂದು ಸಮಸ್ಯೆಗೆ ಕಾರಣ ಆಗ್ಬಾರದು. ನಾವು ದುಡ್ಕೋದ್ರಲ್ಲಿ ಅರ್ಥ ಇಲ್ಲ. ಸೊ ಇವಾಗ ನಿಮ್ ಪ್ರಕಾರ ನಾವ್ ಇಲ್ಲೇ ಕುತ್ಕೊಂಡು ಇಮ್ಯಾಜಿನ್ ಮಾಡ್ತಾ ಇರ್ಬೇಕಾ? ಅದ್ ಹಾಗಲ್ಲ ಅದ್ಯಾ, ಅಲ್ಲಿ ಗುಂಪ್ಕಾರಿಕೆ ಆಗ್ಬಾರ್ದು. ಚಿಕ್ಕತೆಗೆ ಟೈಮ್ ಬೇಕು. ಬಲವಂತವಾಗಿ ಒಪ್ಪೋ ರೀತಿ ಆಗ್ಬಾರ್ದಲ್ವಾ? ಬಾವ, ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ಈಗ ಈ ಟಾಸ್ಕ್ಗೆ ನೀವೇ ಅಧ್ಯಕ್ಷತೆ ವಹಿಸ್ಬೇಕು. ಇಷ್ಟೊತ್ತು ಈ ಕಾರ್ಯಕ್ರಮನೇ ಬೇಡ ಅಂತ ಬಡ್ಕೋತಿದ್ದೀನಿ.
ಮತ್ತೆ ಶುರುವಿಂದ ಸ್ಟಾರ್ಟ್ ಮಾಡ್ತಿದ್ಯಲ್ಲ ಬಾಮ ಇದ. ಅತ್ತೆಗೆ ನಿಮ್ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಆ ಮನೆಗೆ ಒಂದೇ ಒಂದು ಗಂಡು ಸಂತಾನ ತಾವು. ಅತ್ತೆನ ಕೂಲ್ ಮಾಡೋ ಕೆಪಾಸಿಟಿ ನಿಮಗ್ ಮಾತ್ರ ಇರೋದು. ಎಲ್ಲಾ ಕಡೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತ ಟೆನ್ಷನ್ ಮಾಡ್ಕೊಂಡ್ರೆ, ನೀವು ಗಂಟೆ ಇದೆ ಬೆಕ್ ಸಿಕ್ಕಿಲ್ಲ ಅಂತ ನನ್ನೇ ಬೆಕ್ ಮಾಡಕ್ ನೋಡ್ಬಿಡಿ. ಮಾವ, ಲವ್ ಮ್ಯಾರೇಜ್ ಅಂದ್ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆದ್ರೆ ನಿಮ್ಮಂತ ಮೀಡಿಯೇಟರ್ಸ್ ಇರೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ. ನಾವು ಅಗ್ರಜನ್ ಪರವಾಗಿ ಮಾತಾಡಿದ್ರೆ ನಾವೆಲ್ಲ ಅವ್ನ ಮನೆಯವ್ರಾಗ್ತೀವಿ. ನೀವು ಮಾತಾಡಿದ್ರೆ ಒಂದ್ ಕೈ ಜಾಸ್ತಿ ಬೆಲೆ ಇರುತ್ತೆ. ಕರೆಕ್ಟ್ ಸಾರ್ಥಕ್, ನೀವು ಮನ್ಸು ಮಾಡಿದ್ರೆ 2 ಪ್ರೀತಿ ಪಾರಿವಾಳನ ಒಂದ್ ಮಾಡಿರೋ ಪುಣ್ಯ ಬರುತ್ತೆ. ಆದ್ರೆ ಅದಕ್ಕಿಂತ ನಾನು ಗೂಬೆ ಆಗೋ ಚಾನ್ಸೇ ಜಾಸ್ತಿ ಇದೆ ಇದರಲ್ಲಿ. ಅತ್ಯಾಗ ಆಡ್ಬಿಡಿ. ಇವಾಗೇನ್ ಒಪ್ತಿರೋ ಇಲ್ವೋ? ನೀನ್ ಯಾಕೆ ರೊಚ್ಚಿ ಕೇಳ್ತಿದ್ಯಾ? ಬರೀ ರೊಚ್ಚಿಗೆಳೋದಲ್ಲ, ಮಚ್ಚಲ್ಲಿದೆ ಅಂತ ಹುಡುಕ್ತಾ ಇದೀನಿ. ಅಯ್ಯೋ ಅಮ್ಮ ತಾಯಿ, ಅವ್ರೇನೋ ತಮಾಷೆಗೆ ಚಾಮುಂಡಿ ಅಂತ ಕರೆದ್ರೆ ನೀ ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ರ ತರ ಇದೆ. ಅರ್ಕೆ ಕುರಿ ನಾನೆಂದ ಡಿಸೈಡ್ ಮಾಡಿದ್ಮೇಲೆ ನನ್ ಕೈಲಿ ಏನಾಗುತ್ತೆ. ಸರಿ ನಡ್ರಿ, ಏನಾಗುತ್ತೆ ಆಗ್ಲಿ.